ನಮಸ್ಕಾರ ಎಲ್ಲರಿಗೂ. ಉತ್ತರ ಕರ್ನಾಟಕದ ಕಡಕ ಜವಾರಿ ಕಾಕ ಯಾರ ಮನೆಗೆ ಬಂದಾನಂತ ನಿಮಗೆ ವಿಚಿತ್ರ ಆಗ್ತಿರ್ಬೇಕಲ್ರಿ. ಇದು ಅಖಿಲ ಭಾರತದ ಕಾಂಗ್ರೆಸ್ಸದ ಯುವ ನೇತಾರ, ಮುಂದಿನ ಭವಿಷ್ಯದ ನಾಯಕ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಜೊತೆ ವಿಚಾರ ವಿನಿಮಯ ಮಾಡಿಕೊಂಡು ಒಳ್ಳೆಯ ದಿಟ್ಟ ನಿರ್ಧಾರ ತೆಗೆದುಕೊಳ್ಳುವಂಥ ನಾಯಕರ ಮನೆಗೆ ಬಂದೀವಿ. ಉತ್ತರ ಕರ್ನಾಟಕದ ಪ್ರಮುಖ ಆಕಾಂಕ್ಷಿಗಳಿದ್ದೀರಿ. ನಜೀರ್ ಕಂಗ್ನೋಳಿ, ಮೆಹಬೂಬ್ ಮುಲ್ಲಾ, ಅಬ್ಬಾಸ್ ಮುಲ್ಲಾ, ಅಯ್ಯೂಬ್ ಶಂಶೇರ್, ಟೈಗರ್ ಲೇಡಿ ಆಯಿಷಾ ಸಂಧಿ. ನಿಮಗೆಲ್ಲರಿಗೂ ಒಂದು ವಿನಂತಿ ಮಾಡ್ತೀನಿ, ಇಂಥ ನಾಯಕರ ಜೊತೆ ನೀವು ಫಾಲೋಅಪ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಸ್ಥಾನ ಸಿಗಬೇಕು ಇವ್ರ ನಾಯಕರ ಮೇಲೆ ಒಂದು ವಿನಂತಿ ಮಾಡಿಕೊಡ್ರಿ. ಈ ನಾಯಕರು ರಾಷ್ಟ್ರೀಯ ನಾಯಕರಿಗೆ ತಿಳಿಸ್ತಾರೆ, ಮುಂದಿನ ಭವಿಷ್ಯ ನಿರ್ಮಾಣ ಮಾಡೋಕ್ಕೋಸ್ಕರ ಬರುವ ಲೋಕಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಸೈಯದ್ ನಾಸೀರ್ ಹುಸೇನ್ ಕರ್ನಾಟಕದಲ್ಲಿ 28ಕ್ಕೂ 28 ಸ್ಥಾನ ತರುವಲ್ಲಿ ಪರಿಶ್ರಮ ಮಾಡ್ತಾರಂತ ಎಲ್ಲರಿಗೂ ನಂಬಿಕೆ ಮತ್ತು ಭರವಸೆ ಇದೆ. ಈ ಚಾನಲ್ ಮುಖಾಂತರ ಎಲ್ಲರಿಗೂ ವಿನಂತಿ ಮಾಡ್ತೀನಿ, ಇಂಥ ಸೈಯದ್ ನಾಸೀರ್ ಹುಸೇನ್ ಅಂತ ಡಾಕ್ಟರ್ ಇದ್ದಾರೆ, ಯುವಕರಿದ್ದಾರೆ, ಇಂಥವ್ರಿಗೆ ಬೆಂಬಲಿಗೆ ನೀವೆಲ್ಲ ನಿಂತ್ಕೊಂಡ್ಬಿಟ್ರೆ ನಮ್ಮ ದೇಶಕ್ಕೆ ಒಂದು ದಕ್ಷಿಣ ಭಾರತದಿಂದ ಪ್ರಾರಂಭ ಆಗ್ತೈತಿ. ಉತ್ತರ ಭಾರತದಲ್ಲಿ ಅಧಿಕಾರ ಗತಿಗೆ ಹಿಡಿಯುವ ಸಲುವಾಗಿ ಡಾಕ್ಟರ್ ನಾಸೀರ್ ಹುಸೇನ್ ಪ್ರಯತ್ನ ಪಡ್ತಾರಂತ ನಂಬಿದ್ದೀವಿ. ಇದಕ್ಕೆ ಏನಂತೀರಾ ಸರ್ ತಾವು? ನಾನೇ ಅಂತಲ್ಲ, ನಾವು ಎಲ್ಲರೂ ಕಾಂಗ್ರೆಸ್ ವರ್ಕರ್ಸ್ ಎಲ್ಲ ಸೇರಿ ಯಾವ ಥರ 136 ಸೀಟ್ ಅಸೆಂಬ್ಲಿ ಎಲೆಕ್ಷನ್ಸಲ್ಲಿ ಗೆಲ್ಸ್ಕೊಂಡು ಬಂದಿದ್ದೀವಿ, ಅದೇ ಥರ ಶ್ರಮಪಟ್ಟು ಅದೇ ಥರ ಜನರ ಮಧ್ಯದಲ್ಲಿ ಹೋಗಿ ಅದೇ ಥರ ಬಾಗಿಲು ತಟ್ಟಿ ಕಾಂಗ್ರೆಸ್ ಪರವಾಗಿ ಮತ್ತು ಈ ಇಂಡಿಯಾ ಅಲಯನ್ಸ್ ಏನಾಗಿದೆ ಅದ್ರ ಪರವಾಗಿ ಪ್ರಚಾರವನ್ನು ಮಾಡಿ ಈ ಮೋದಿ ಸರ್ಕಾರಕ್ಕೆ ಸೋಲ್ಸೋಕ್ಕೆ 28 ಕಾನ್ಸ್ಟಿಟ್ಯೂನ್ಸಿಲಿ ಕೂಡ ನಾವೆಲ್ಲ ಓಡಾಡಿ 28 ಗೆಲ್ಲಿಸೋ ಪ್ರಯತ್ನ ನಾವು ಪಟ್ಟರೆ, ನನಗನ್ಸುತ್ತೆ ಹೋಗಿರೋ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ನಾವು ಕೊಟ್ಟಿರೋ ಗ್ಯಾರಂಟೀಸು, ಮನೆ ಜನಗೆ ನಾವು ಮುಟ್ಟಿಸ್ತಾ ಇರೋ ಗ್ಯಾರಂಟೀಸು, ಅದರಿಂದ ಭಾಳ ನಮಗೆ ಅನುಕೂಲ ಆಗುತ್ತೆ ಮುಂದಿನ ದಿವಸಗಳಲ್ಲಿ. ಮತ್ತು 28ರಲ್ಲಿ ಒಳ್ಳೆ ಫೈಟು ಆಗುತ್ತೆ, ಕಾಂಗ್ರೆಸ್ ಗೆದ್ದು ಬರುತ್ತೆ ಅಂತ ಹೇಳಿ ಇಷ್ಟಪಡೋಕೆ ಹೇಳ್ತೇನೆ ನಾನು. ಸರ್, ನೀವು ಯುವಕರಿದ್ದೀರಾ, ನಾನು ಈಗ ಲಿಸ್ಟ್ ಹೇಳಿದ್ದೆ ಯುವಕರದು. ಹಮೀದ್ ಮುಷ್ರಿಫ್ ಅಂತ ಹೆಸರು ಕೇಳಿರ್ಬೋದು ನೀವು. ಮೆಹಬೂಬ್ ಮುಲ್ಲಾ ಉದ್ಯೋಗಪತಿ ಇದ್ದಾರೆ. ಹಮೀದ್ ಮುಷ್ರಿಫ್ 5,000 ಬಿದ್ದಾರೆ ಯತ್ನಾಳ್ ಅವ್ರ ವಿರುದ್ಧ ದೊಡ್ಡ ಹೋರಾಟದ ಮುಖಾಂತರ. ಆಮೇಲೆ ಅಬ್ಬಾಸ್ ಮುಲ್ಲಾ ಅಂತ ಒಬ್ಬರಿದ್ದಾರೆ, ಅಯ್ಯೂಬ್ ಶಂಶೇರ್ ಅಂತಿದ್ದಾರೆ, ಲೇಡಿ ಟೈಗರ್ ಅಂತ ನಾವು ಹೇಳಿದ್ದೀವಿ. ದೆಹಲಿಯಲ್ಲಿಯೂ ಸಹಿತ ನಿಮ್ಮ ಡಿ ಕೆ ಶಿವಕುಮಾರ್ IT ರೇಡ್ ಆದ ತಕ್ಷಣ ಅಲ್ಲಿ ಹೋಗಿ ಪ್ರತಿಭಟನೆ ಮಾಡಿ ದೊಡ್ಡ ಪ್ರಮಾಣದ ಒಂದು ರದ್ದಾಂತ ಮಾಡಿದ ಅಂತ ಹೆಣ್ಮಕ್ಳಿಗೆ ಎಲ್ರಿಗೂ ಒಂದು ಸ್ಥಾನಮಾನ ಕೊಡಬೇಕಲ್ಲ ಸರ್. ಹೌದು. ಮೊನ್ನೆ 3 MLC ಮಾಡಿದಿರಿ, 3 MLCಯಲ್ಲಿ ಒಂದು ಅಲ್ಪಸಂಖ್ಯಾತ ಇಲ್ಲ. ಇದು ಇವಾಗ ಒಂದು 5-6 ತಿಂಗಳಾದಮೇಲೆ ಮತ್ತೆ 11 MLC ಬರ್ತಾವೆ. ಅದರಲ್ಲಿ ನಮಗೆ 6-7 ನಾವು ಕಾಂಗ್ರೆಸ್ಸಿಗೆ ಬರ್ತು. ಅದರಲ್ಲಿ 101% ನಾವು ಅಲ್ಪಸಂಖ್ಯಾತರಿಗೆ ಒಬ್ಬರು ಮಾಡ್ತೀವಿ ಅಂದ್ಬಿಟ್ಟು ನಿಮ್ಮ ಹತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಯಲ್ಲಿ ಏನಾಗಿದೆ ಅಂದರೆ, ಎಲೆಕ್ಷನ್ ಟೈಮಲ್ಲಿ ಬೇರೆ ಬೇರೆ ಜಾತಿ ಬೇರೆ ಬೇರೆ ಸಮುದಾಯದವರಿಗೆ ನಾವೆಲ್ಲ ಮಾತು ಕೊಟ್ಟಿದ್ದೀವಿ, ನಿಮ್ಮ ಸಮುದಾಯದಲ್ಲಿ ಒಬ್ಬೊಬ್ಬರಿಗೆ ಕೊಡ್ತೀವಿ ಅಂದ್ಬಿಟ್ಟು. ಅದಕ್ಕೆ ಈ ಸಲ ಕೊಡಬೇಕಾಗಿತ್ತು. ಆ 3 MLCಗಳಲ್ಲಿ ಬೇರೆ ಬೇರೆ ಸಮುದಾಯವ್ರಿಗೆ ಕೊಡಬೇಕಾಗಿತ್ತು. ಮುಂದಿನ ದಿವಸಗಳಲ್ಲಿ ಅದನ್ನು ಮಾಡ್ತೀವಿ. ಬೋರ್ಡು ಕಾರ್ಪೊರೇಷನಲ್ಲಿ ಕೂಡ 15% ಹೆಚ್ಚಿನ ಪ್ರಾತಿನಿಧ್ಯ ಕೊಡ್ತೀವಿ. 15% ಕೊಡಬೇಕಂತ ನಾವು ಕೇಳ್ತಾ ಇದ್ದೀವಿ. ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟೀಸಲ್ಲಿ ಕೊಡಬೇಕಂತ ಕೇಳ್ತಾ ಇದ್ದೀವಿ. ಜಿಲ್ಲಾ ಪರಿಷತ್, ಮಂಡಲ ಪಂಚಾಯತ್ ಎಲೆಕ್ಷನ್ಸು, ಕೌನ್ಸಿಲರು, ಕಾರ್ಪೊರೇಷನ್ ಎಲೆಕ್ಷನಲ್ಲಿ ಕೂಡ ಆದಷ್ಟು ಜಾಸ್ತಿ ಎಲ್ಲೆಲ್ಲಿ ಅಲ್ಪಸಂಖ್ಯಾತರ ಜನರು ಜಾಸ್ತಿ ಇದ್ದಾರೆ ಅಲ್ಲಿ ಕೊಡಬೇಕು. ಅದ್ರ ಜೊತೆಯಲ್ಲಿ ಯೂನಿವರ್ಸಿಟೀಸು, ಕಾಲೇಜಸ್ಸು, ಮೆಡಿಕಲ್ ಕಾಲೇಜಸ್ಸು, ಇದರಲ್ಲಿ ಸೆನೇಟು, ಸಿಂಡಿಕೇಟು, ಕೋರ್ಟು ಇರುತ್ತೆ, ಅದರಲ್ಲಿ ಮೆಂಬರ್ಶಿಪ್ಪು ಕೊಡಬೇಕು. ಎಲ್ಲೆಲ್ಲಿ ನಾಮಿನೇಷನ್ ಬೇಸಿಸ್ ಮೇಲೆ ಅಪಾಯಿಂಟ್ಮೆಂಟ್ಸ್ ಆಗ್ತಾವೆ ಅಲ್ಲೆಲ್ಲ ಅಲ್ಪಸಂಖ್ಯಾತರಿಗೆ ಎಷ್ಟು ಜಾಸ್ತಿ ಪ್ರಾತಿನಿಧ್ಯ ಕೊಡೋಕ್ಕಾಗುತ್ತೆ ಅಷ್ಟು ಕೊಡಬೇಕು. ಯಾಕಂದರೆ ಅಲ್ಪಸಂಖ್ಯಾತರಿಗೆ ಹೋಗಿ ಎಲ್ಲ ಕಡೆ ನಿಂತ್ಕೊಂಡು ಅಸೆಂಬ್ಲಿ ಗೆಲ್ಲಕ್ಕಾಗಲ್ಲ, ಎಲ್ಲ ಕಡೆ ಹೋಗಿ ಪಾರ್ಲಿಮೆಂಟ್ ಗೆಲ್ಲಕ್ಕಾಗಲ್ಲ. ಅದಕ್ಕೆ ನಾಮಿನೇಷನ್ ಪೊಸಿಷನ್ಸಲ್ಲಿ ಆದಷ್ಟು ಜಾಸ್ತಿ ಕೊಡಬೇಕು. ಈ ನಿಮ್ಮದೆಲ್ಲ ಧ್ವನಿಯಾಗಿ ಅಲ್ಲಿ ನಾನು ಧ್ವನಿ ಎತ್ತಿದ್ದೀನಿ ಸರ್. ಉತ್ತರ ಕರ್ನಾಟಕದಲ್ಲಿ ನಜೀರ್ ಕಂಗ್ನೋಳಿ ಅಂತ ಒಬ್ಬರು ಉದ್ಯೋಗಪತಿ, ನೀವು ನೋಡಿರ್ಬೋದು, ಹೆಸರು ಕೇಳಿರ್ಬೋದು, ಗೊತ್ತು, ಪರಿಚಯ. ಅವ್ರ ತಂದೆ ಗಿಂದೆ ಎಲ್ಲ ತ್ಯಾಗ ಬಲಿದಾನ ಮಾಡಿದಂಥ ಕುಟುಂಬ. ಆ ಯುವಕಿದ್ದಾನೆ ಅಂಥವ್ರನ್ನ ಎಲ್ಲ ಯುವಕರಿಗೆ. ಇವಾಗ ನಾನೇ ನಾರ್ತ್ ಕರ್ನಾಟಕ ಯುವಕ, ನನಗೆ ಪ್ರಾತಿನಿಧ್ಯ ಸಿಕ್ಕಿದ ಮೇಲೆ, ನನಗೆ ರೆಪ್ರೆಸೆಂಟೇಷನ್ ಸಿಕ್ಕಿದ ಮೇಲೆ ನಾನು ಎಲ್ಲರಿಗೆ ತೊಗೊಂಡು ಜೊತೆಯಲ್ಲಿ ಹೋಗ್ತಾ ಇದ್ದೀನಿ. ಆದಷ್ಟು ಜಾಸ್ತಿ ಸೀಟ್ಸು ಕೊಡ್ಸೋಕ್ಕೆ ಕೂಡ ಭಾಳ ಶ್ರಮ ಪಟ್ಟಿದ್ದೀನಿ. ಮುಂದಿನ ದಿವಸಗಳಲ್ಲಿ ಎಲ್ಲ ನಾಮಿನೇಷನ್ಸಲ್ಲಿ ಕೊಡಿಸ್ತೀನಿ. ತುಂಬ ಸಂತೋಷ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ಸರ್. ಕಾಂಗ್ರೆಸ್ಸದ ಯುವ ನಾಯಕ, ನಿಮ್ಮೆಲ್ಲರ ನೇತಾರ ಡಾಕ್ಟರ್ ಸೈಯದ್ ನಾಸೀರ್ ಹುಸೇನ್ ರಾಜ್ಯಸಭಾ ಸದಸ್ಯರವ್ರ ಮನೆಗೆ ಬಂದೇವ್ರಿ. ಭಾಳ ಜವಾಬ್ದಾರಿ ಐತಿ. ಉತ್ತರ ಕರ್ನಾಟಕದ ಮುಸಲ್ಮಾನರ ಮತ್ತು ಅಲ್ಪಸಂಖ್ಯಾತರ ನಿಯೋಗವ್ರಿಗೆ ಬಂದು ಭೇಟಿಯಾಗೈತಿ. ಉತ್ತರ ಕರ್ನಾಟಕದ ಅಲ್ಪಸಂಖ್ಯಾತರಿಗೆ
ಪ್ರಾತಿನಿಧ್ಯತೆ ಕೊಡಬೇಕು, ಒಳ್ಳೊಳ್ಳೆ ಸ್ಥಾನಗಳನ್ನು ಕೊಡಬೇಕು. ಸರ್ಕಾರ ಬರಲಿಕ್ಕೆ ಅಲ್ಪಸಂಖ್ಯಾತರ ಪ್ರಮುಖ ಕಾರಣದಾರ. ಆ ಜವಾಬ್ದಾರಿಯನ್ನು ಅವ್ರಿಗೆ ನಾವು ಒತ್ತಡ ಮಾಡಕ್ಕೆ ಬಂದೀವಿ. ಅದನ್ನು ದೆಹಲಿ ನಾಯಕರಿಗೆ ಡಾಕ್ಟರ್ ಸೈಯದ್ ನಾಸೀರ್ ಹುಸೇನ್ ಅವರು ಮುಟ್ಟಿಸ್ತಾರಂತ ಈ ನಿಯೋಗದ ಪ್ರಮುಖ ಉದ್ದೇಶ.